ಗಣಪತಿಯನ್ನು ಪ್ರಥಮ ಪೂಜಿತ ಎಂದು ಹೇಳಲಾಗುತ್ತದೆ. ನಾವು ಯಾವುದೇ ಕಾರ್ಯ ಮಾಡುವ ಮುನ್ನ ಗಣಪತಿಯನ್ನು ಪೂಜಿಸುವುದರಿಂದ ಮಾಡುವ ಕೆಲಸಗಳಿಗೆ ವಿಘ್ನ ಎದುರಾಗುವುದಿಲ್ಲ ಎಂಬ ನಂಬಿಕೆ. ಗಣೇಶನನ್ನು ಸ್ವಾಗತಿಸುವ ಶುಭ ಸಮಯ ಸೆಪ್ಟೆಂಬರ್ 6ರಂದು ಮಧ್ಯಾಹ್ನ 3:01ಕ್ಕೆ ಆರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ 7ರಂದು ಸಂಜೆ 5:37ಕ್ಕೆ ಕೊನೆಗೊಳ್ಳುತ್ತದೆ. ಪೂಜೆ ಮುಹೂರ್ತದ ಸಮಯ 7ರಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:34ರವರೆಗೂ ಇರುತ್ತದೆ. ಹಬ್ಬವು ಭಾದ್ರಪದ ಮಾಸದ 4ನೇ ದಿನ ಚತುರ್ಥಿ ಆರಂಭವಾಗುತ್ತದೆ. ಗಣೇಶನನ್ನು ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುವುದು. ಅನೇಕ ಕಡೆ ಈ ಹಬ್ಬವನ್ನು 10 ದಿನಗಳ ಕಾಲ ಆಚರಿಸುತ್ತಾರೆ. ಮನೆಗೆ ಗಣೇಶನ ಮೂರ್ತಿ ತರುವುದನ್ನು ಅತ್ಯಂತ ಮಂಗಳಕರ ಎನ್ನಲಾಗುತ್ತದೆ. ನಂತರ ಗಂಗಾಜಲ, ದೀಪ, ಅರಿಶಿನ ಕುಂಕುಮದ ತಿಲಕ ಹಚ್ಚಿ ಲಡ್ಡು ಅಥವಾ ಮೋದಕವನ್ನು ನೈವೇದ್ಯ ಮಾಡಿ, ಹೂಗಳು ಮತ್ತು ಹಣ್ಣುಗಳು ಸೇರಿದಂತೆ ಕೆಲ ವಸ್ತುಗಳನ್ನು ಅರ್ಪಣೆ ಮಾಡಿ, ವಿಗ್ರಹದ ಸುತ್ತಲೂ ಅಲಂಕರಿತ ವಸ್ತುಗಳಿಂದ ಅಲಂಕರಿಸಿ, ಓಂ ಗಣ ಗಣಪತೇ ನಮಃ ಮಂತ್ರದ ಪಠಣೆಯೊಂದಿಗೆ ಪೂಜೆ ಆರಂಭಿಸಿ. ಭಗವಾನ್ ಗಣೇಶ ನಂಬಿಕೆಯ ಪ್ರಕಾರ ವಿಘ್ನಹರ್ತ ಅಥವಾ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಹೇಳಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ತನ್ನ ಸ್ವಂತ ದೇಹವನ್ನು ಬಳಸಿಕೊಂಡು ಅವನನ್ನು ಸೃಷ್ಟಿಸಿದಳು. ಶಿಕ್ಷಣ ಮತ್ತು ಹೊಸ ಆರಂಭದಲ್ಲಿ ಯಶಸ್ಸಿಗೆ ತಪ್ಪದೆ ಗಣೇಶನ ಆರಾಧನೆ ಮಾಡಬೇಕು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.